ಸೊ ಇದರ ಸರ್ವಿಸ್ ಬಿಲ್ ಎಷ್ಟು ಅಂತ ಕೇಳಿದಾಗ ನೋಡಿ ನಂಗೆ ಶಾಕ್ ಆಯ್ತು. 1,500 1,600 ರೂಪಾಯಿ ಇದರ ಸರ್ವಿಸ್ ಬಿಲ್. ಈ ಒಂದು ಡಿಸೈನ್ ಇಲ್ಲಿಂದ ಅರ್ಧ ಇದೆಯಲ್ಲ ತುಂಬಾ ಚೆನ್ನಾಗಿದೆ. 300 ಕಿಲೋಮೀಟರ್ 400 ಕಿಲೋಮೀಟರ್ ಒಂದೇ ದಿನದಲ್ಲಿ ಹೋಗ್ತೀರಿ ಅಂದ್ರೆ ನಿಮಗೆ ನಿಮ್ಮ ಬಂಪ್ಸ್ ಎಲ್ಲ ಏನಿದೆ ಪೈನ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ವಾಟ್ಸ್ ಗೈಸ್, ನೀವು ನೋಡ್ತಾ ಇದ್ದೀರಾ ಹೊಸ ಹೀರೋ ಎಕ್ಸ್ಪಲ್ಸ್ 210. ಬ್ಯಾಂಗ್ಳೂರ್ ವೆದರ್ ಮಾತ್ರ ಸಖತ್ತಾಗಿದೆ. ನಾನು ಲೊಕೇಶನ್ ನಿಂತಿರೋದು ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಕೂಲ್ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದು ಆಕ್ಚುಲಿ ನನ್ನ ಫ್ರೆಂಡ್ ನ ಗಾಡಿ. ಇದು ತುಂಬಾ ಟೈಮ್ ಇಂದ ನಂಗೆ ಈ ಒಂದು ಗಾಡಿನ ರಿವ್ಯೂ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಅಂಡ್ ಫೈನಲಿ ಇವತ್ತು ಈ ಒಂದು ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿರುವಂತ ಲೊಕೇಶನ್ ಇದು, ಅಷ್ಟೇ ಸಖತ್ತಾಗಿರುವಂತ ಒಂದು ಬೈಕ್ ಇದು. ಹೀರೋ ಈ ಒಂದು ಎಕ್ಸ್ಪಲ್ಸ್ ನ ಫಸ್ಟ್ ತಂದಾಗ ಅನ್ಕೊಂಡೇ ಇರ್ಲಿಲ್ಲ ಅನ್ಸುತ್ತೆ ಇಷ್ಟೊಂದು ಹಿಟ್ ಆಗುತ್ತೆ ಗಾಡಿ ಅಂತ. ಅಂಡ್ 200 ಏನಿತ್ತು ತುಂಬಾ ಹಿಟ್ ಆಯ್ತು, ತುಂಬಾ ಜನರಿಗೆ ಇಷ್ಟ ಆಯ್ತು. ಅದು ಒಂದು ರೀತಿ ಒಂದು ಜಾಗಕ್ಕೆ ಮಾತ್ರ ಸೀಮಿತ ಆಗಿದ್ದಂತಹ ಒಂದು ಗಾಡಿ ಅಂತ ಅನಿಸ್ತಿತ್ತು ನಮ್ಗೆ ಅದನ್ನ ಓಡಿಸುವಾಗ. ಮೇ ಬಿ ಒಂದು ಆಫ್ ರೋಡರ್ ಶಾರ್ಟ್ ರೈಡ್ ಎಲ್ಲ ಹೋಗೋದಕ್ಕೆ. ಬಟ್ ಹೀರೋ ಇದನ್ನ ಒಂದು ರೀತಿ ಆಲ್ ರೌಂಡರ್ ತರ ಮಾಡಿದೆ. ಅಂದ್ರೆ ನಿಮಗೆ ಟೂರಿಂಗ್ ಬೇಕಾದ್ರೆ ತಗೊಂಡು ಹೋಗ್ಬೋದು, ಆಫ್ ರೋಡ್ ಬೇಕಾದ್ರೆ ಮಾಡ್ಬೋದು. ಪಕ್ಕ ಒಂದು ಆಫ್ ರೋಡ್ ಅಂತ ಅಲ್ಲ, ಒಂದು ಜಾಕ್ ಆಫ್ ಆಲ್ ಅಂತ ಹೇಳ್ಬೋದು ನಾವು ಇದನ್ನ. ಅಂದ್ರೆ ನಿಮಗೆ ಬೇಕಾದ್ರೆ ಟೂರಿಂಗು ಮಾಡ್ಬೋದು, ಬೇಕಾದ್ರೆ ಆಫ್ ರೋಡು ಮಾಡ್ಬೋದು. ಒಂದು ಪರ್ಫೆಕ್ಟ್ ಆಗಿರುವಂತ ಟ್ರೈಲ್ ಬೈಕ್ ಇದು. ಈ ಸಂದರ್ಭದಲ್ಲಿ ನಾವು ನೆನ್ಪು ಮಾಡ್ಕೊಳ್ಳೇಬೇಕಂತ ಒಂದು ಗಾಡಿ ಇದೆ ಹೀರೋದು, ಇಂಪಲ್ಸ್ ಅವರು ಬಿಟ್ಟಿದ್ದು ಟೈಮಿಂಗ್ಸ್ ತುಂಬಾ ರಾಂಗ್ ಆಯ್ತು. ಹೀರೋ ಮತ್ತೆ ಹೋಂಡಾ ಕೊಲಾಬ್ರೇಷನ್ ಸ್ಟಾಪ್ ಮಾಡಿದ್ಮೇಲೆ ಹೀರೋ ಸ್ಟಾರ್ಟ್ ಮಾಡಿದಂತಹ ಹೀರೋ ತಂದಂತ ಮೊದಲು ಬೈಕ್ ಆಗಿತ್ತು ಇಂಪಲ್ಸ್ ಅನ್ನುವಂಥದ್ದು. ಅದು ಆಕ್ಚುಲಿ ಫ್ಲಾಪ್ ಆಯ್ತು. ಬಟ್ ನಂಗೆ ಆ ಟೈಮಲ್ಲಿ ತುಂಬಾ ಇಷ್ಟ ಆಯ್ತು ಗಾಡಿ. ತಗೊಳಕ್ ದುಡ್ಡು ಇರ್ಲಿಲ್ಲ ಅವಾಗ, ನಾನು ಇನ್ನು ಸೆಕೆಂಡ್ PU ಅಲ್ಲಿ ಇದೆ ಅನ್ಸುತ್ತೆ. ಈ ಒಂದು ಟೈಮಲ್ಲಿ ಅದನ್ನ ನಾವು ನೆನ್ಪು ಮಾಡ್ಕೊಳ್ಳೇಬೇಕು. ಅದನ್ನ ಅವ್ರು ಮತ್ತೆ ತಂದ್ರೆ ತುಂಬಾ ಚೆನ್ನಾಗಿರೋದು. ಬಟ್ ಗೊತ್ತಿಲ್ಲ ಹೀರೋ ಏನ್ ಮಾಡುತ್ತೆ ಅಂತ. ನಾನು ಅವಾಗಲೇ ಹೇಳ್ದಂಗೆ ಇದು ಜಾಕ್ ಆಫ್ ಆಲ್ ಅಂಡ್ ಮಾಸ್ಟರ್ ಆಫ್ ನನ್ ಅಂತ ಹೇಳ್ತಾರಲ್ಲ. ನಂಗೆ ನಿಮ್ಗೆ ಎಲ್ರಿಗೂ ಒಬ್ಬ ಫ್ರೆಂಡ್ ಇರ್ತಾನೆ. ಅವ್ನು ಹೆಂಗಂದ್ರೆ ಅವನಿಗೆ ನೀವೇನ್ ಕೇಳಿದ್ರು ಗೊತ್ತು, ಬಟ್ ಯಾವ್ದಾದ್ರು ಎಕ್ಸ್ಪರ್ಟ್ ಆಗಿ ಮಾತಾಡುವ ಅಂದ್ರೆ ಅವನಿಗೆ ಗೊತ್ತಿಲ್ಲ. ಅಂದ್ರೆ ಯಾವ್ದ್ರಲ್ಲೂ ಎಕ್ಸ್ಪರ್ಟ್ ಅಲ್ಲ, ಯಾವ್ದ್ರಲ್ಲೂ ಮಾಸ್ಟರ್ ಅಲ್ಲ, ಬಟ್ ಎಲ್ಲ ವಿಷಯನೂ ಕೂಡ ಅವನಿಗೆ ಗೊತ್ತಿರುತ್ತೆ. ಸೊ ಆ ರೀತಿಯ ಅಂತ ಒಂದು ಬೈಕ್. ಅದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಒಂದು ಬೈಕ್ ನೀವು ಟೂರಿಂಗು ಮಾಡ್ಬೋದು, ಈ ಒಂದು ಬೈಕಲ್ಲಿ ನೀವು ಆಫ್ ರೋಡು ಮಾಡ್ಬೋದು, ಈ ಒಂದು ಬೈಕಲ್ಲಿ ನೀವು ಟ್ರೈಲ್ಸ್ ಹಿಟ್ ಮಾಡ್ಬೋದು. ಸೊ ಈ ಮೂರಲ್ಲಿ ಯಾವ್ದು ಚೆನ್ನಾಗಿ ಮಾಡುತ್ತೆ ಅಂದ್ರೆ ಒಂದು ಪರ್ಫೆಕ್ಟ್ ಆಗಿರುವಂತ ಟ್ರೈಲ್ ಬೈಕ್ ಇದು. ಡಿಸೈನ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಕಲರ್ ನಂಗೆ ತುಂಬಾ ಇಷ್ಟ ಆಯ್ತು. ಇದೊಂದು ಹೀರೋದು ಫ್ಲಾಗ್ಶಿಪ್ ಕಲರ್ ಅಂತ ಹೇಳ್ಬೋದು ಇದನ್ನ ಬೇಕಾದ್ರೆ. ಈ ಒಂದು ವೈಟ್, ರೆಡ್ ಅಂಡ್ ಬ್ಲೂ ಕಲರ್ ಇಂದ ಹೀರೋದೊಂದು ಫ್ಲಾಗ್ಶಿಪ್ ಕಲರ್ ತರ ನಮ್ಗೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ನಮಗೆ ನೋಡಕ್ಕೆ ಒಂದು ಬಿಗ್ ಬೈಕ್ ಅಂತ ಅನ್ಸುತ್ತೆ. ಬಿಗ್ ಬೈಕ್ ರೀತಿಯ ಒಂದು ಫೀಲ್ ನಮಗೆ ಕೊಡುತ್ತೆ. ಯಾಕಂದ್ರೆ ತುಂಬಾ ದೊಡ್ಡದಾಗಿರುವಂತಹ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಇದೆ. ಅದೇ ರೀತಿ ಒಂದು ಬೀಕ್ ಎಲ್ಲ ಇದೆ ನಮಗೆ ಇದರಲ್ಲಿ. ಅಂಡ್ ನೋಡೋಕ್ಕೂ ಒಂದು ಸ್ವಲ್ಪ ಬಲ್ಕಿ ಆಗಿದೆ. ಟ್ರಸ್ಟ್ ಮೀ, ನೀವೊಂದು ಬೈಕಲ್ಲಿ ಕೂತಾಗ ಸಿಕ್ಕಾಪಟ್ಟೆ ಈಸಿ ನಿಮಗೆ ಇದು ಓಡಿಸೋಕೆ. ಒಂದು ಏನಂತ ಹೇಳೋದು, ಸಣ್ಣ ಬೈಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ದೊಡ್ಡ ಬೈಕಿನ ಫೀಲ್ ನಾವು ಕೂತಾಗ ಕೊಡಲ್ಲ. ಅದು ಇದರ ಒಂದು ಪ್ಲಸ್ ಪಾಯಿಂಟ್ ನಾನು ನೋಡ್ದಂಗೆ. ಯಾಕಂದ್ರೆ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. 160 kg ಟ್ರಾಫಿಕ್ ಅಲ್ಲೂ ತಗೊಂಡು ಹೋಗ್ಬೋದು ಅಂಡ್ ಟ್ರೈಲ್ಸ್ಗೂ ತಗೊಂಡು ಹೋಗ್ಬೋದು. ಈ ಒಂದು ಗಾಡಿಗೆ ಕಾಂಪಿಟೇಟರ್ ಸದ್ಯಕ್ಕೆ 200 cc ಯಾವುದೂ ಇಲ್ಲ. ಒಬ್ಬ ಇದ್ದಾನೆ, ಕವಾಸಕಿ KLX 230, ಬಟ್ ಅವ್ನು ಕಂಪ್ಲೀಟ್ ಆಗಿ ಆಫ್ ರೋಡ್. ಇದರಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು ಬೇಸು ಇನ್ನೊಂದು ಪ್ರೋ. ಸೊ ಇದು ಪ್ರೋ ವೇರಿಯಂಟ್ ನೀವು ನೋಡ್ತಾ ಇರುವಂಥದ್ದು. ಈ ಪ್ರೋ ವೇರಿಯಂಟ್ ಎಲ್ಲೇನು ಸಿಗುತ್ತೆ ಅಂದ್ರೆ ನಕಲ್ ಗಾರ್ಡ್ ಸಿಗುತ್ತೆ ಅಂಡ್ ನಮಗೆ ಈ ಒಂದು ಟೂರಿಂಗ್ ವಿಂಡ್ಶೀಲ್ಡ್ ಸಿಗುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಮತ್ತೆ ನಮಗೆ ಇದರಲ್ಲಿ ಅಪ್ಡೇಟೆಡ್ ಆಗಿರುವಂತ ಒಂದು ಡ್ಯಾಶ್ ಬೋರ್ಡ್ ಸಿಗುತ್ತೆ. ಸೊ ಅದಷ್ಟೇ ನಮಗೆ ಪ್ರೋ ವೇರಿಯಂಟ್ ಅಲ್ಲಿ ಸಿಗೋದು. ಬೇರೆ ಎಲ್ಲ ಕೂಡ ಬೇಸ್ ವೇರಿಯಂಟ್ ಕಂಪೇರ್ ಮಾಡಿದ್ರೆ ನಮಗೆ ನಾರ್ಮಲ್ ಸಿಗುತ್ತೆ. ಫ್ರಂಟ್ ಅಲ್ಲಿ ನಮಗೆ ರೌಂಡ್ ಆಗಿರುವಂತ ಒಂದು ಹೆಡ್ ಲ್ಯಾಂಪ್ಸ್ ಬರುತ್ತೆ. ಇಲ್ಲಿ ನಮಗೆ ಒಂದು ರೀತಿ ಮೆಟಾಲಿಕ್ ಸ್ಟ್ರಾಪ್ ಬರುತ್ತೆ ನಮಗೆ. ಇದನ್ನ ಆಕ್ಚುಲಿ ಬುಲ್ ಸ್ಟ್ರಾಪ್ ಅಂತ ಬೇಕಾದ್ರೆ ಹೇಳ್ಬೋದು. ಬುಲ್ ಸ್ಟ್ರಾಪ್ ಅಂದ್ರೆ ಈ ಒಂದು ಗಾಡಿ ಎಲ್ಲಾದ್ರೂ ಆಫ್ ರೋಡ್ ಮಾಡುವಾಗ ನಿಮಗೆ ಒಂದ್ ಕಡೆ ಬಿದ್ರೆ, ಇಲ್ಲಾಂದ್ರೆ ಒಂದು ಮಣ್ಣಲ್ಲಿ ಹೂತೋದ್ರೆ, ಸೊ ಅದನ್ನ ಎಳೆಯೋದಕ್ಕೆ ಈ ರೀತಿಯಾಗಿ ಇದನ್ನ ಯೂಸ್ ಮಾಡ್ತಾರೆ. ಯೂಶಲಿ ಆಫ್ ರೋಡ್ ಬೈಕಿಗೆ ನಾವೆಲ್ಲ ಇನ್ಸ್ಟಾಲ್ ಮಾಡ್ತೀವಿ, ಬಟ್ ಇದರಲ್ಲಿ ಹೀರೋ ಅವರೇ ಕೊಟ್ಟಿದ್ದಾರೆ. ದೊಡ್ಡದಾಗಿರುವಂತ ಒಂದು ಬೀಕ್ ಇದೆ, ವೈಟ್ ಕಲರ್ ಇಂದು ರೆಡ್ ಕಲರ್ ಆಕ್ಸೆಂಟ್ಸ್ ಇದಾವೆ. ಇಲ್ಲಿ ಹೀರೋ ಲೋಗೋ ಇದೆ. ಅಂಡ್ ಫ್ರಂಟ್ ಇಂದ ನೋಡುವಾಗ ಇಲ್ಲಿ ಒಂದು ನಕಲ್ ಗಾರ್ಡ್ ನಮಗೆ ಸಿಗುತ್ತೆ. ಅದಕ್ಕೆ ಆಡ್ ಆಗಿರೋದೇನಂದ್ರೆ, ಇದು ನನ್ನ ಫ್ರೆಂಡ್ ಆಕ್ಚುಲಿ ಇದನ್ನು ಕೂಡ ಇಟ್ಟಿದ್ದಾನೆ, ಈ ಒಂದು ಕ್ರಾಶ್ ಗಾರ್ಡ್ ನ ಇಟ್ಟಿದ್ದಾನೆ. ಸೊ ದೊಡ್ಡದಾಗಿರುವಂತದ್ದು, ಸೊ ಫುಲ್ ಪ್ರೊಟೆಕ್ಷನ್ ಸಿಗ್ಲಿ ಅಂತ ಒಂದು ಕ್ರಾಶ್ ಗಾರ್ಡ್ ಕೂಡ ಅವನು ಇಟ್ಟಿದ್ದಾನೆ. ಈ ಒಂದು ಬೈಕ್ ನ ಸೀಟ್ ಬಗ್ಗೆ ಮಾತಾಡೋಣ. ಸೀಟ್ ನಮಗೆ ತುಂಬಾ ನ್ಯಾರೋ ಆಗಿರುವಂತ ಸೀಟ್ ಅಲ್ಲ, ನಮಗೆ 200 ಕಂಪೇರ್ ಮಾಡಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿರುವಂತ ಸೀಟ್ ಇದು. ಇಲ್ಲಿ ನಮಗೆ ಕಂಫರ್ಟ್ ಆಗಿರುವಂತ ಸೀಟು. ಬಟ್ ನೀವು ಟ್ರಾವೆಲ್ ಸ್ವಲ್ಪ ಜಾಸ್ತಿ ದೂರ ಹೋಗ್ತೀರಿ ಅಂದ್ರೆ, ನಿಮಗೆ ದೂರ ಅಂದ್ರೆ ನಾನು ಏನ್ ಹೇಳಿ, ಒಂದು 200-300 ಕಿಲೋಮೀಟರ್ ಹೋಗುವಾಗ ನಿಮಗೆ ಅಷ್ಟೊಂದು ಕಂಫರ್ಟ್ ಅನ್ಸಲ್ಲ. ಇಲ್ಲಿ ಈ ರೀತಿಯಾದಂತ ಒಂದು ಪ್ಯಾಟರ್ನ್ ನಮಗೆ ಪಿಲಿಯನಿಗೆ ಸಿಗಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಜಾರುವಂತಹ ಸಾಧ್ಯತೆಗಳೆಲ್ಲ ಇದೆ. ಹೀರೋದೊಂದು ಪ್ಯಾಡ್ಸ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಲಾಸ್ಟ್ ಎಕ್ಸ್ಪಲ್ಸ್ ಅಲ್ಲಿ ಸಿಕ್ಕಿದಂತ ಒಂದು ಟ್ಯಾಂಕಿ ಅಲ್ಲ ಇದರಲ್ಲಿ 210 ಅಲ್ಲಿ ಸಿಕ್ತಿರುವಂತದ್ದು. ಅಂಡ್ ಇಲ್ಲಿ ನಮಗೆ ಒಂದು ರ್ಯಾಕ್ ನ ಇಟ್ಟಿದ್ದಾರೆ. 3 kg ಮ್ಯಾಕ್ಸಿಮಮ್ ನಮಗೆ ಇದರಲ್ಲಿ ಲೋಡ್ ಮಾಡಬಹುದು. ಈ ಒಂದು ಬೈಕ್ ಅಲ್ಲಿ ಇಷ್ಟ ಆಗಿರುವಂತ ಮತ್ತೊಂದು ವಿಷಯ ಏನು ಅಂದ್ರೆ, ಇದ್ರ ಒಂದು ಟೇಲ್ ಸೆಕ್ಷನ್ ಅಪ್ಸಫ್ಟ್ ಆಗಿರುವಂತ ಒಂದು ಎಕ್ಸಾಸ್ಟ್ ಆಗಿರ್ಬೋದು. 18 ಇಂಚಿನ ವೀಲ್ ನಮಗೆ ಇಲ್ಲಿ ಸಿಗುತ್ತೆ. ಫ್ರಂಟ್ ಅಲ್ಲಿ ನಮಗೆ 21 ಇಂಚಿನ ವೀಲ್ ಸಿಗ್ತಾ ಇದೆ. ಹಿಂದ್ಗಡೆ ಈ ಒಂದು ಟೇಲ್ ಲ್ಯಾಂಪ್ ಇದೆಯಲ್ಲ, ಇದು ನಂಗೆ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಇದನ್ನ ನೋಡಿ ಚೆನ್ನಾಗಿದೆ. ಅಂಡ್ ಅದೇ ರೀತಿ ನಮಗೆ LED ಇಂಡಿಕೇಟರ್ಸ್ ಕೂಡ ಸಿಗ್ತಾ ಇದೆ. ಈ ಒಂದು ಡಿಸೈನ್ ಇಲ್ಲಿಂದ ಅರ್ಧ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರಲ್ಲಿ ಬರುವಂತದ್ದು ಒಂದು 210 cc ಒಂದು ಇಂಜಿನ್ ಇದರಲ್ಲಿ. ಸೊ ಇದರ ಪರ್ಫಾರ್ಮೆನ್ಸ್ ನಮಗೆ 210 cc ತರ ಅನ್ಸಲ್ಲ, ಒಂದು 200 cc ಒಂದು ಫೀಲ್ ಕೊಡಲ್ಲ. ಇದರ ಒಂದು ಪರ್ಫಾರ್ಮೆನ್ಸ್ ನಾನು ನಿಮಗೆ ಮುಂದೆ ಹೇಳ್ತೀನಿ. ಈ ಒಂದು ಬೈಕಲ್ಲಿ ಕೂತು ಒಂದಷ್ಟು ವಿಷಯಗಳನ್ನ ಮಾತಾಡಬೇಕು. ಬೈಕಲ್ಲಿ ಕೂತಾಗ ಆಕ್ಚುಲಿ ನಂಗೆ ಪ್ಲಾಂಟೆಡ್ ಫುಡ್ ಆಗಿ, ಪ್ಲಾಂಟೆಡ್ ಅಂತಲ್ಲ, ನಾನು ಇದೊಂದು ಬಿಗ್ ಬೈಕ್ ಫೀಲ್ ಕೊಡೋದ್ರಿಂದ ನಂಗೆ ಇದ್ರಲ್ಲಿ ಇಷ್ಟೊಂದು ಕಾಲ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೂತಾಗ ನಮಗೆ ಇದ್ರ ಸಸ್ಪೆನ್ಷನ್ ಸ್ವಲ್ಪ ಕೆಳಗೆ ಹೋಗುತ್ತೆ, ಆವಾಗ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ನಮಗೆ ಇದರ ಒಂದು ಪ್ಲಾಂಟೆಡ್ ಫುಡ್ ಆಗಿಲ್ಲ, ಒಂದು ಹಾಫ್ ಪ್ಲಾಂಟೆಡ್ ಫುಡ್ ಆಗಿ ನಾನು ಇದರಲ್ಲಿ ಕೂರ್ಬೋದು. ಸೊ ಕೈ ಹಿಂಗಿಟ್ರೆ ಸಾಕು
ನಮಗೆ ಹ್ಯಾಂಡಲ್ ಬಾರ್ ಅಲ್ಲೇ ಸಿಗುತ್ತೆ. ಮುಂದೆ ಬಗ್ಬೇಕಾಗಿರೋದು ಅಥವಾ ಮೇಲೆ ಎತ್ತಿಡಬೇಕು ಆ ರೀತಿ ಏನೂ ಇಲ್ಲ. ಸೊ ಪರ್ಫೆಕ್ಟ್ ಆಗಿರುವಂಥ ರೈಡಿಂಗ್ ಪೊಸಿಷನ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸಣ್ಣದಾಗಿರುವಂಥ ಡ್ಯಾಶ್, ಬಟ್ ಈ ಒಂದು ಪ್ರೈಸ್ಗೆ 2.16 lakhs ಆನ್ ರೋಡ್ ನಿಮಗೆ ಬ್ಯಾಂಗ್ಳೂರಲ್ಲಿ ಸಿಗುವಾಗ ನಾವು ಇದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂಡ್ ಇದರ ವೀಲ್ಸ್ ಕೂಡ ಅಷ್ಟೇ ಟ್ಯೂಬ್ ವೀಲ್ಸ್ ನಮಗೆ ಇದ್ರಲ್ಲಿ ಬರುತ್ತೆ. ಟ್ಯೂಬ್ಲೆಸ್ ವೀಲ್ಸ್ ನಮಗೆ ಈ ಪ್ರೈಸಲ್ಲಿ ಸಿಗಲ್ಲ. ಇನ್ನು ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಡೀಸೆಂಟ್ ಆಗಿರೋ ಸ್ವಿಚ್ ಕ್ವಾಲಿಟಿ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ನನಗೆ ಇಂಡಿಕೇಟರ್ ಬಟನ್ ಅಷ್ಟು ಇಷ್ಟ ಆಗಿಲ್ಲ, ಅಂದ್ರೆ ಹುಡುಕ್ಬೇಕಾಗುತ್ತೆ ನಾನು ಇದಕ್ಕೆ ಯೂಸ್ಡ್ ಆಗಿಲ್ಲಲ್ಲ, ಹಾಗಾಗಿರ್ಬೋದು ಮೇ ಬಿ. ನನ್ನ ಹಿಮಾಲಯನಲ್ಲಿ ನಾರ್ಮಲ್ ಆಗಿ ಬರುವಂಥ ಒಂದು ಇಂಡಿಕೇಟರ್ ಸಿಗುತ್ತೆ. ಇದರಲ್ಲಿ ಈ ಸ್ವಿಚ್ ಒಂದಷ್ಟು ಇದು ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಅಂಡ್ ಇದ್ರಲ್ಲಿ ನಮಗೆ ರೈಡಿಂಗ್ ಮೋಡ್ಸ್ ಕೂಡ ಬರುತ್ತೆ. ಪ್ರೋ ವೇರಿಯಂಟ್ ಅಲ್ಲಿ ರೈಡಿಂಗ್ ಮೋಡ್ಸ್ ಕೂಡ ಬರುತ್ತೆ. ರೈಡಿಂಗ್ ಮೋಡ್ಸ್ ಅಂತಲ್ಲ, ಬೇಸಿಕಲಿ ಅದು ABS ಮೋಡ್ಸ್, ರೋಡ್, ಟ್ರೈಲ್ ಅಂಡ್ ಆಫ್ ರೋಡ್ ಅಂತ. ಇದನ್ನ ರೈಡಿಂಗ್ ಮೋಡ್ಸ್ ಅಂತ ಹೇಳಕ್ಕಾಗಲ್ಲ, ABS ಮೋಡ್ಸ್ ಅಂತ ಹೇಳ್ಬೋದು. ರೋಡ್ ಮೋಡ್ ಅಲ್ಲಿ 2 ABS ಆನ್ ಇರುತ್ತೆ. ಟ್ರೈಲ್ ಅಲ್ಲಿ ನಿಮಗೆ ಹಿಂದ್ಗಡೆದನ್ನ ಆಫ್ ಮಾಡ್ಬೋದು ಅಂಡ್ ಆಫ್ ರೋಡ್ ಅಲ್ಲಿ ನಿಮಗೆ ಎರಡನ್ನೂ ಆಫ್ ಮಾಡ್ಬೋದು. ರೈಟ್ ಸೈಡ್ ಅಲ್ಲಿ ನಮಗೆ ಇಂಜಿನ್ ಕಿಲ್ ಮತ್ತೆ ಸ್ಟಾರ್ಟ್ ಬಟನ್ ಒಂದೇ ಸಿಗುತ್ತೆ. ಇಲ್ಲಿ ಒಂದು ಹಜಾರ್ಡ್ ಲೈಟ್ ಕೂಡ ನಮಗೆ, ಆ ಸ್ವಿಚ್ ಕೂಡ ನಮಗೆ ಸಿಗುತ್ತೆ. ರೇರ್ ವ್ಯೂ ಮಿರರ್ ಇದೆಯಲ್ಲ, ಇದು ಆಕ್ಚುಲಿ ಓಕೆ ಅಂತ ಅನ್ಸುತ್ತೆ ನಮಗೆ. ಅಂತ ಒಂದು ದೊಡ್ಡ ವಿಸಿಬಿಲಿಟಿ ಸಿಗಲ್ಲ, ಬಟ್ ಚೆನ್ನಾಗಿದೆ, ಸ್ವಲ್ಪ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಇದನ್ನ. ಅಂಡ್ ಇದು ತುಂಬಾ ಸ್ಟ್ರಾಂಗ್ ಇದೆ. ನಮಗೆ ಹಿಮಾಲಯನ್ ತರ ಅಲ್ಲ, ಹಿಮಾಲಯನ್ ನಮಗೆ ಅದು ವಾಬಲ್ ಆಗೋದು ಗೊತ್ತು, ಅದು ಇಟ್ಟಿರೋದು ಏನಕ್ಕೆ ಯೂಸ್ ಇಲ್ಲ ಅಂತಾನು ಗೊತ್ತು. ಬಟ್ ಇದು ನಿಮ್ಗೆ ಆ ರೀತಿಯಲ್ಲಿ ಇಲ್ಲೊಂದು ಸಪೋರ್ಟ್ ಎಲ್ಲ ಕೊಟ್ಟು ನಮಗೆ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ವಿಂಡ್ ಇಂದ ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿ ನಮಗೆ ಇದ್ರಲ್ಲಿ ಸಿಗುತ್ತೆ. ಈ ಒಂದು ಪೆಟ್ರೋಲ್ ಟ್ಯಾಂಕ್ ಬಗ್ಗೆ ಮಾತಾಡ್ಬೇಕಾದ್ರೆ, ಇದು E20 ಸಪೋರ್ಟ್ ಇರುವಂತ ಒಂದು ಪೆಟ್ರೋಲ್ ಟ್ಯಾಂಕ್ ಇದು. ಅಂಡ್ 1/6,000 ಗೆ ನಾವು ಇದನ್ನ ಸರ್ವಿಸ್ ಮಾಡಿಸಬೇಕಾಗುತ್ತೆ. ಸರ್ವಿಸ್ ಕಾಸ್ಟ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಹೇಳ್ತೀನಿ ನಾನು. ಅಂಡ್ ಈ ಟ್ಯಾಂಕ್ ನ ಒಂದ್ ಸ್ವಲ್ಪ ಮುಂದಕ್ಕೆ ಇಟ್ಟಿದ್ದಾರೆ, ಈ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ರೈಡ್ ಮಾಡುವಾಗ ನಮಗೆ ಏನ್ ಹೇಳಿ, ಆ ಒಂದು ಸ್ವಲ್ಪ ದೂರದಲ್ಲಿ ಕೂತು ರೈಡ್ ಮಾಡ್ತೀವಿ ಅನ್ನೋ ಒಂದು ಫೀಲ್ ಬರಲ್ಲ. ತುಂಬಾ ಚೆನ್ನಾಗಿ ಇದನ್ನ ರೈಡ್ ಮಾಡ್ಕೊಂಡು ಹೋಗ್ಬೋದು. ವೈಡ್ ಆಗಿರುವಂತ ಒಂದು ಹ್ಯಾಂಡಲ್ ಬಾರ್ ಬರುತ್ತೆ. ನಕಲ್ ಗಾರ್ಡ್ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ. ಸೊ ನೀವು ಆಫ್ ರೋಡ್ ಹೋಗುವಾಗ, ಈ ರೀತಿಯಂತ ಜಾಗದಲ್ಲಿ ಹೋಗುವಾಗ ಏನಾದರೂ ಮರ ಎಲ್ಲ ತಾಗಿದ್ರೆ, ಮರ ಕೊಂಬೆಗಳೇನು ತಾಗಿದ್ರೆ ಈ ಒಂದು ಲಿವರ್ ಪ್ರೊಟೆಕ್ಟ್ ಆಗಲಿ ಅಂತ, ನಿಮ್ಮ ಕೈನೂ ಸ್ವಲ್ಪ ಪ್ರೊಟೆಕ್ಟ್ ಆಗಲಿ ಅನ್ನೋ ರೀತಿಗೆ ನಮಗೆ ಇದು ಕೊಟ್ಟಿದ್ದಾರೆ. ಇದ್ರ ಕ್ವಾಲಿಟಿನೂ ಕೂಡ ಓಕೆ ಇದೆ. ಕ್ವಾಲಿಟಿ ಅಂತ ಸ್ಟ್ರಾಂಗ್ ಅಂತಲ್ಲ, ಬಟ್ ಚೆನ್ನಾಗಿದೆ. ಒಂದು ಒಳ್ಳೆ ಲುಕ್ನ ಕೂಡ ಈ ಒಂದು ಗಾಡಿಗೆ ಇದು ಕೊಡುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ಗಾಡಿಯ ಡಿಸೈನ್ಸ್ ಮತ್ತೆ ವಿಷಯಗಳ ಬಗ್ಗೆ. ಇನ್ನೂ ಒಂದು ಗಾಡಿನ ಓಡಿಸಿ ಹೇಗಿದೆ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಓಕೆ, ಮೊದಲಿಗೆ ಈ ಒಂದು ಬೈಕ್ ನ ಎಂಜಿನ್ ಬಗ್ಗೆ ಮಾತಾಡೋಣ. ಈ ಒಂದು ಬೈಕ್ ಅಲ್ಲಿ ನಮಗೆ 210cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಎಂಜಿನ್ ಸಿಗ್ತಾ ಇದೆ. ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ 26 PS ಪವರ್, ಅದೇ ರೀತಿ ನಮಗೆ 20 Nm ನ ಟಾರ್ಕ್ ನಮಗೆ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ. ಆನ್ ಪೇಪರ್ ನೋಡುವಾಗ ನಮಗೆ ಈ ಒಂದು ಪವರ್ ಸ್ವಲ್ಪ ಕಮ್ಮಿ ಅಂತ ಅನ್ಸ್ಬೋದು ಇಂಥ ಒಂದು ಬೈಕ್ಗೆ, ಬಟ್ ಪವರ್ ಟು ವೆಯ್ಟ್ ರೇಷಿಯೋ ಏನಿದೆ ಅದಕ್ಕೆ ನೋಡಿದಾಗ ಇದರ ವೆಯ್ಟ್ ಬರೋದು 160 kg. ಸೊ ಹಾಗಾಗಿ 26 PS ಅನ್ನೋದು ತುಂಬಾ ಒಂದು ಒಳ್ಳೆ ಪವರ್. ಇನ್ನು ಇದರ ಒಂದು ಆಕ್ಸಿಲರೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ತುಂಬಾ ಅಗ್ರೆಸಿವ್ ಆಗಿರುವಂತದ್ದು ಬೈಕ್ ಅಂತ ಅನ್ಸಲ್ಲ. ಕೂತು ಕಾಮ್ ಆಗಿ ಓಡಿಸ್ಕೊಂಡು ಹೋಗೋಕಿರುವಂತ ಒಂದು ಬೈಕ್ ಇದು. ಇದರ ಲೋ ಎಂಡ್ ಟಾರ್ಕ್ ಮತ್ತೆ ಟಾಪ್ ಎಂಡ್ ಟಾರ್ಕ್ ಏನಿದೆ, ಇದು ಅಂತಹ ದೊಡ್ಡ ಪರ್ಫಾರ್ಮೆನ್ಸ್ ಕೊಡುವಂತ ಒಂದು ಪುಲ್ಲಿಂಗ್ ನಮ್ಗೆ ಅದರಲ್ಲಿ ಫೀಲ್ ಆಗಲ್ಲ. ಸೊ 5000 RPM ಅಲ್ಲಿ ನಮಗೆ ಈ ಗಾಡಿ ಆಕ್ಚುಲಿ ಆನ್ ಆಗಬೇಕಾದ್ರೆ ನಿಮಗೆ 5000 RPM ರೀಚ್ ಆಗಬೇಕು. ಸೊ 5000 RPM ರೀಚ್ ಆದಾಗ ನಿಮಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಈ ಒಂದು ಗಾಡಿ ಕೊಡುತ್ತೆ. ಸೊ ಹಾಗಾಗಿ ನಾನು ಹೇಳಿರೋದು ಲೋ ಎಂಡ್ ಮತ್ತೆ ಟಾಪ್ ಎಂಡ್ ಟಾರ್ಕ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಮಿಡ್ ಎಂಡ್ ಟಾರ್ಕ್, ಆ ಒಂದು ಪಂಚ್ ನಮಗೆ ಮಿಡ್ ಎಂಡ್ ಅಲ್ಲಿ ಸಿಗುತ್ತೆ. ಇದನ್ನ ಆ ರೀತಿಯಾಗಿ ಟ್ಯೂನ್ ಮಾಡಿದ್ದಾರೆ. ಇದರ ಸಸ್ಪೆನ್ಷನ್ ಬಗ್ಗೆ ಮಾತಾಡಲೇಬೇಕು. ತುಂಬಾ ಸಾಫ್ಟ್ವೇರ್ ಸೈಡ್ ಅಲ್ಲಿ ಇರುವಂತ ಒಂದು ಸಸ್ಪೆನ್ಷನ್. ಸೊ ಫ್ರಂಟ್ ಅಲ್ಲಿ ನಮಗೆ ಟೆಲಿಸ್ಕೋಪಿಕ್ ಬರುತ್ತೆ, ರಿಯರ್ ಅಲ್ಲಿ ನಮಗೆ ಯಾವ್ದು ಹೇಳಿ ಒಂದು ಮೋನೋಶಾಕ್ ಸಿಗುತ್ತೆ ನಮಗೆ ಇದರಲ್ಲಿ. ಸೊ ಸಸ್ಪೆನ್ಷನ್ ತುಂಬಾ ಸಾಫ್ಟ್ ಆಗಿದೆ. ಅದು ಎಲ್ಲಿ ನಮಗೆ ಅನ್ಸುತ್ತೆ ಅಂದ್ರೆ, ಈ ಒಂದು ಬೈಕ್ ನೋಡಿದಾಗ ದೊಡ್ಡ ಬೈಕ್ ಅನ್ಸುತ್ತಲ್ಲ, ಬಟ್ ನಾವಿದ್ರ ಹತ್ತು ಕೂತಾಗ ಇದು ಸ್ವಲ್ಪ ಕೆಳಗೆ ಹೋಗುತ್ತೆ. ಆ ಒಂದು ಹಿಂದ್ಗಡೆ ಮೋನೋಶಾಕ್ ಏನಿದೆ ಸ್ವಲ್ಪ ಕೆಳಗೆ ಬರುತ್ತೆ. ಸೊ ಹಾಗೆ ಬಂದಾಗ ನಮಗೆ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆನ್ ಪೇಪರ್ ಅಲ್ಲಿ ತುಂಬಾ ಚೆನ್ನಾಗಿರುವಂತ ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಬಟ್ ಕೂತಾಗ ಒಂದ್ ಸ್ವಲ್ಪ ಡೌನ್ ಆಗುತ್ತೆ ಅಷ್ಟೇ. ಇದನ್ನ ಸೆನಾರಿಯೋಗಳ ಇಟ್ಟು ಮಾತಾಡೋಣ, ಅಂದ್ರೆ 2-3 ಸಂದರ್ಭಗಳನ್ನ ಇಟ್ಟು ಮಾತಾಡೋಣ. ಮೊದಲನೇದು, ನೀವೇನಾದ್ರೂ ಆಫ್ ರೋಡ್ ಮಾಡುವಾಗ ಈ ಬೈಕ್ ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಸೊ ಆಫ್ ರೋಡ್ ಮಾಡೋಕೆ ಪರ್ಫೆಕ್ಟ್ ಆಗಿರುವಂತ ಒಂದು ಬೈಕ್ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಇದೊಂದು ಆಫ್ ರೋಡ್ ಬೈಕ್ ಅಲ್ಲ. ನಾನು ಅವಾಗಲೇ ಹೇಳ್ದಂಗೆ ಆಲ್ ರೌಂಡರ್ ಬೈಕ್ ಇದು. ಸೊ ಹಾಗಾಗಿ ಪರ್ಫೆಕ್ಟ್ ಆಗಿ ಆಫ್ ರೋಡ್ ಮಾಡೋದಕ್ಕಾಗಲ್ಲ. ಬಟ್ ನೀವು ಬೇರೆ ಗಾಡಿಗಳು ಹಿಮಾಲಯನ್ ಎಲ್ಲ ಹೋಗುವಲ್ಲಿ ಇದು ಹೋಗಲ್ವಾ ಕೇಳಿದ್ರೆ ಖಂಡಿತ ಹೋಗುತ್ತೆ. ಸೊ ಅದು ರೈಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಂತ ಇದನ್ನ ತುಂಬಾ ಎಕ್ಸ್ಟೆಂಟಿಗೆ ಪುಷ್ ಮಾಡಬೇಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ, ಆಯ್ತಾ. ಎರಡನೇದು, ಇದನ್ನ ಸಿಟಿಲಿ ಓಡ್ಸಕ್ಕೆ ಹೇಗಿದೆ ನೋಡೋಣ. ಈ ಒಂದು ಬೈಕ್ ಸಿಟಿಯಲ್ಲಿ ಓಡ್ಸಕ್ಕೆ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಖಂಡಿತ ಚೆನ್ನಾಗಿದೆ. ನಾನು ಇದು ಗಾಡಿನ ಓಡಿಸಿದ್ದೀನಿ. ಹೀಟಿಂಗ್ ಇಶ್ಯೂಸ್ ಇದೆ ಕೇಳಿದ್ರೆ ಕೆಲವರಿಗೆ ಹೀಟಿಂಗ್ ಇಶ್ಯೂಸ್ ಇದೆ ಅಂತ ರಿಪೋರ್ಟ್ ಮಾಡಿದ್ದಾರೆ. ಬಟ್ ನಂಗೆ ಇವತ್ತು ಆಕ್ಚುಲಿ ವೆದರ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಅನ್ಸುತ್ತೆ ಅಂತ ಒಂದು ಹೀಟಿಂಗ್ ಇಶ್ಯೂಸ್ ಏನು ನಂಗೆ ಅನ್ಸಿಲ್ಲ. ಬಟ್ ನಾವು ತುಂಬಾ ಕಡೆ, ನಾನು ಈ ನೈಸ್ ರೋಡ್ ಎಂಟರ್ ಆಗುವಾಗ ಅಲ್ಲಿ ತುಂಬಾ ಲೈನ್ ಇತ್ತು ಬೈಕಿಗೆ ಟೋಲ್ ತಗೊಳ್ಳೋದಕ್ಕೆ. ಅಲ್ಲಿ ನಾನು ಸ್ವಲ್ಪ ಐಡ್ಲಿಂಗ್ ಅಲ್ಲಿ ಇರ್ಬೇಕಾಯ್ತು. ಹಾಗಿದ್ದು ನಾನು ನೆಕ್ಸ್ಟ್ ಬಂದಾಗ ಕಾಲಿಗೆ ಒಂದ್ ಸ್ವಲ್ಪ ಹೀಟ್ ಹೊಡಿತಾ ಇತ್ತು. ಅಂತ ಟೈಮಲ್ಲೆಲ್ಲ ನಿಮಗೆ ಹೀಟಿಂಗ್ ಇಶ್ಯೂಸ್ ಅಂತ ಅಂದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಹೀಟಿಂಗ್ ಎಲ್ಲ ನಿಮಗೆ ಫೀಲ್ ಆಗ್ಬೋದು.
ಓಪನ್ ಹೈವೇಲಿ ಈ ಥರ ಹೈವೇಲೆಲ್ಲ ನಿಮಗೆ ಎಲ್ಲೂ ಕೂಡ ಒಂದು ಫೀಲೇ ಆಗಲ್ಲ, ನಿಮ್ಗೆ ಹೀಟೇ ಫೀಲ್ ಆಗಲ್ಲ. ಸಿಟಿಲಿ ಓಡಿಸೋದಕ್ಕೆ ಒಂದು ಒಳ್ಳೆ ಬೈಕ್ ಹೇಳಿದ್ರೆ ಖಂಡಿತ ಹೌದು. ಮೈನ್ ಆಗಿ ತುಂಬಾ ಈಸಿ ಆಗಿರುವಂಥ ಹ್ಯಾಂಡ್ಲಿಂಗ್ ನಮಗೆ ಈ ಒಂದು ಬೈಕಲ್ಲಿ ಇದೆ. ಲೈಟ್ ವೆಯ್ಟ್ ಆಗಿರುವಂಥ ಒಂದು ಬೈಕು ಆ್ಯಂಡ್ ಸೀಟ್ ಹೈಟ್ ಕೂಡ ನಮಗೆ ಆವ್ರೇಜ್ ಇಂಡಿಯನ್ ಹೈಟಿಗೆ ಕೂಡ ಸೂಟ್ ಆಗುವಂಥ ಒಂದು ಬೈಕ್ ಇದು. ಇನ್ನು ಟೂರ್ ಬಗ್ಗೆ ಮಾತಾಡೋಣ. ಈ ಒಂದು ಬೈಕ್ ಟೂರಿಂಗ್ ತಗೊಂಡು ಹೋಗಿ ಒಳ್ಳೇದು ಅಂತ ಕೇಳಿದ್ರೆ ಟೂರಿಂಗ್ ಮಾಡ್ಬೋದಾಯ್ತಾ. ಈಗ ಟೂರಿಂಗ್ ಅನ್ನುವಂಥದ್ದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರುವಂಥದ್ದು. ಸ್ಪ್ಲೆಂಡರ್ ತಗೊಂಡು ಲಡಾಖಿ ಹೋಗ್ತಾರೆ, ಆಗಿರುವಾಗ ಈ ಬೈಕಲ್ಲಿ ಟೂರ್ ಮಾಡೋಕ್ಕಾಗಲ್ವಾ? ಖಂಡಿತ ಆಗುತ್ತೆ. ಬಟ್ ಟೂರಿಗೆ ಆಪ್ಟ್ ಆಗಿರುವಂಥ ಒಂದು ಬೈಕ್ ಕೇಳಿದ್ರೆ, ಪರ್ಫೆಕ್ಟ್ ಟೂರರ ಕೇಳಿದ್ರೆ ಖಂಡಿತ ಅಲ್ಲ. ಮೈನ್ ಆಗಿರೋದು ಇದ್ರ ಒಂದು ಸೀಟ್. ಯಾಕಂದ್ರೆ ಇದ್ರಲ್ಲಿ ನಮಗೆ ಸ್ವಲ್ಪ ನ್ಯಾರೋ ಆಗಿರುವಂಥ ಸೀಟ್ ಫೀಲ್ ಆಗುತ್ತೆ. ಬಟ್ ಕಂಪೇರ್ ಟು ನಮಗೆ 200 ಎಕ್ಸ್ಪಲ್ಸ್ ಏನಿತ್ತು ಅದಕ್ಕಿಂತ ತುಂಬ ಚೆನ್ನಾಗಿರುವಂಥ, ತುಂಬ ಕುಷನ್ಡ್ ಆಗಿರುವಂಥ ಸೀಟ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಅಪ್ಗ್ರೇಡ್ ಇದು. ಬಟ್ ನಮಗೆ ತುಂಬ ಲಾಂಗ್ ಟ್ರಾವೆಲ್ ಎಲ್ಲ ಮಾಡೋದಕ್ಕೆ ಆಗಲ್ಲ. 300 ಕಿಲೋಮೀಟರ್ 400 ಕಿಲೋಮೀಟರ್ ಒಂದೇ ದಿನದಲ್ಲಿ ಹೋಗ್ತೀರಿ ಅಂದರೆ ನಿಮಗೆ ನಿಮ್ಮ ಬಂಪ್ಸ್ ಎಲ್ಲ ಏನಿದೆ ಅದು ಸ್ವಲ್ಪ ಪೇನ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅಗೇನ್ ಇದೊಂದು ಅಡ್ವೆಂಚರ್ ಬೈಕ್ ಆಗಿರೋದ್ರಿಂದ ನೀವು ಎದ್ದು ನಿಂತ್ಕೊಂಡೆಲ್ಲ ಓಡಿಸ್ಬೋದು. ಸೊ ಅದು ನನ್ನ ಒಂದು ಟ್ರಿಕ್ ಅದು. ಐ ಮೀನ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದನ್ನು ಯೂಸ್ ಮಾಡ್ತಾರೆ. ತುಂಬ ಟ್ರಾವೆಲ್ ಹೋಗುವಾಗ ಸ್ವಲ್ಪ ದೂರ ಎದ್ದು ನಿಂತ್ಕೊಂಡು ಓಡಿಸೋದು, ನಿದ್ದೆ ಬಂದಾಗ ಎದ್ದು ನಿಂತ್ಕೊಂಡು ಓಡಿಸೋದು, ಆ ರೀತಿ ವಿಷಯಗಳನ್ನೆಲ್ಲ ಮಾಡ್ತೀನಿ. ಟ್ರೈಲ್ಸ್ ಬಗ್ಗೆ ಮಾತಾಡೋಣ. ಇದು ಟ್ರೈಲ್ಸ್ಗೆಲ್ಲ ಆ್ಯಕ್ಚುಲಿ ಪರ್ಫೆಕ್ಟ್ ಆಗಿರುವಂಥ ಒಂದು ಬೈಕ್ ಇದೆ. ಯಾಕೆಂದರೆ ಅಲ್ಲಿ ತುಂಬ ಏನು ಹೊಂಡ ಗುಂಡಿಗಳೆಲ್ಲ ಇರಲ್ಲ. ಆ ಒಂದು ಮಣ್ ರೋಡಲ್ಲಿ ಓಡಿಸ್ತೀವಲ್ಲ ಅದನ್ನ ಟ್ರೈಲ್ ಅಂತ ಹೇಳ್ತಾರೆ. ಮಣ್ ರೋಡಲ್ಲೇ ಓಡಿಸೋಕೆ ಪರ್ಫೆಕ್ಟ್ ಆಗಿರುವಂಥದ್ದು ಬೈಕು. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ. ನಿಮಗೆ ಇದರಲ್ಲಿ 3 ABS ಮೋಡ್ ಬರುತ್ತೆ, ರೋಡು, ಆಫ್ ರೋಡು, ಟ್ರೈಲ್ಸ್ ಅಂತ. ಸೊ ನೀವು ಟ್ರೈಲ್ಸಿಗೆ ಹಾಕಿದಾಗ ರೇರ್ ABS ಆಫ್ ಆಗುತ್ತೆ, ಆಫ್ ರೋಡಿಗೆ ಹಾಕಿದಾಗ 2 ABS ಆಫ್ ಆಗುತ್ತೆ, ರೋಡಲ್ಲಿ ಇದ್ದಾಗ 2 ABS ಆನ್ ಇರುತ್ತೆ. ಟ್ರೈಲ್ಸ್ಗೆ ಹೋದಾಗ ಟ್ರೈಲ್ಗೆ ಹಾಕಿ ಓಡಿಸಿ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಹಿಂದ್ಗಡೆ ಸ್ಲೈಡ್ ಆಗೋದಾಗಿರ್ಬೋದು, ಧೂಳು ಎಬ್ಸ್ಕೊಂಡು ಹೋಗೋದಾಗಿರ್ಬೋದು, ಅದೆಲ್ಲ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುವಂಥದ್ದು ಬೈಕ್. ನಾನು ಇದರಲ್ಲಿ ತುಂಬ ಪಾಸಿಟಿವ್ಸ್ ಹೇಳಿಲ್ಲ ಅಂದ್ರೂ ಕೂಡ ಇದರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ ಇದ್ರ ಒಂದು ಪ್ರೈಸು. ನಿಮಗೆ ಈ ಒಂದು 2,16,000ಕ್ಕೆ ಆನ್ ರೋಡಲ್ಲಿ ಬೆಂಗಳೂರಲ್ಲಿ ನಮಗೆ ಐ ಮೀನ್ ಹೈಯೆಸ್ಟ್ ಟ್ಯಾಕ್ಸ್ ಇರೋದೇ ಬ್ಯಾಂಗ್ಳೂರು ಮತ್ತು ಕೇರಳ ಅಲ್ವಾ, ರೋಡ್ ಟ್ಯಾಕ್ಸ್ ಇರೋದು. ಸೊ ನಮ್ಮಲ್ಲೇ ನಮಗೆ ಈ ಒಂದು ಬೈಕ್ 2,16,000ಕ್ಕೆ ಆನ್ ರೋಡ್ ಸಿಗುತ್ತೆ ಅಂದರೆ ಅದಕ್ಕಿಂತ ಬೇರೆ ಅಡ್ವಾಂಟೇಜೇ ಇಲ್ಲ. ಆ ಒಂದು ಪ್ರೈಸನ್ನ ತಲೆಯಲ್ಲಿ ಇಟ್ಕೊಂಡು ನೋಡುವಾಗ ಈ ಒಂದು ಬೈಕ್ ಕೊಡೋದು ಸ್ವಲ್ಪ ಜಾಸ್ತಿನೇ ಅಂತಾನೆ ಬೇಕಾದ್ರೆ ಹೇಳ್ಬೋದು. ಈ ಒಂದು ಬೈಕ್ ನ ಮೈಲೇಜ್ ನಂಗೆ ತುಂಬಾ ಇಷ್ಟ ಆಯ್ತು. ನಮಗೆ ಹೈವೇಲಿ ನಾವು ಹೋಗುವಾಗ 40 ಕಿಲೋಮೀಟರ್ನ ಮೇಲೆ ಮೈಲೇಜ್ ನಮಗೆ ಸಿಗುತ್ತೆ. ಅದೇ ನಾವು ಸಿಟಿಲಿ ಓಡಿಸುವಾಗ 25ರಿಂದ 30 ಕಿಲೋಮೀಟರ್ನ ಒಳಗೆ ಸಿಗುತ್ತೆ. ಅದು ಬೆಂಗಳೂರು ಅಂತ ಸಿಟಿಯಲ್ಲಿ. ಇದ್ರ ಸ್ವೀಟ್ ಸ್ಪಾಟ್ ಯಾವ್ದು ಗೊತ್ತಾ? ನಿಮಗೆ 5000 RPM ಅಲ್ಲಿ ನೀವೊಂದು 90-80 ಹೋಗುವಾಗ ಇದು ಆಕ್ಚುಲಿ ಅದ್ರ ಪರ್ಫೆಕ್ಟ್ ಆಗಿರೋಂಥ ಸ್ವೀಟ್ ಸ್ಪಾಟ್ ಇದು. ಸೊ ತುಂಬಾ ಆರಾಮ್ಸೆ ನಾವು ಹೋಗ್ಬೋದು. ಯಾವುದೇ ವಾಬ್ಲಿಂಗ್ ಆಗಲಿ, ವೈಬ್ರೇಷನ್ಸ್ ಆಗಲಿ ಏನು ಕೂಡ ಫೀಲ್ ಆಗಲ್ಲ. ಬಟ್ ಎಲ್ಲಿ ನೀವು ಇದನ್ನ 120-125 ಪುಷ್ ಮಾಡ್ತಿರಲ್ಲ, ಟಾಪ್ ಸ್ಪೀಡ್ ಬಂದು ನಮಗೆ 135 km/h, 120 ಅಥವಾ 115 ಮೇಲೆಲ್ಲ ಹೋಗುವಾಗ ನಿಮಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅಷ್ಟೊಂದು ಪುಷ್ ಮಾಡುವಂಥ ಬೈಕ್ ಅಲ್ಲ ಇದು, ಅಷ್ಟೊಂದು ಸ್ಪೀಡಲ್ಲಿ ಹೋಗುವಂಥದ್ದು ಬೈಕ್ ಅಲ್ಲ. ಇದೊಂದು ಸ್ವೀಟ್ ಸ್ಪಾಟಲ್ಲಿ ಹೋಗುವಂಥ ಬೈಕ್ ಇದು. ಹಾಗಾಗಿ ತುಂಬ ಸ್ಪೀಡೆಲ್ಲ ಇಷ್ಟಪಡೋರೇನು ಈ ಒಂದು ಬೈಕ್ನ ತಗೋಬೇಕು ಅಂತಿಲ್ಲ. ಟ್ರೈಲ್ಸ್ ಹೋಗೋಕೆ ಇಷ್ಟಪಡೋರು, ಅಲ್ಲಿಂದ ಇಲ್ಲಿಗೆಲ್ಲ ಒಂದು ಶಾರ್ಟ್ ರೈಡ್ಸ್ ಎಲ್ಲ ಹೋಗೋದಕ್ಕೆ ಇಷ್ಟಪಡೋರೆಲ್ಲ ಈ ಒಂದು ಬೈಕ್ನ ತಗೋಬಹುದು. ಒಂದು ಸ್ವಲ್ಪ ಆಫ್ ರೋಡ್ ಎಲ್ಲ ಮಾಡಬೇಕು ಅಂತ ಇಷ್ಟ ಇರೋರಿಗೆ ತಗೋಬಹುದು. ಎಲ್ರಿಗೂ ಅವರವರ ಪರ್ಪಸ್ ಇರುತ್ತೆ, ಯಾವ ಬೈಕ್ ತಗೋಬೇಕು ಏನು ಅಂತ. ಸೊ ನಿಮ್ಮ ಯೂಸೇಜ್ ಏನು ಅನ್ನೋದ್ರ ಮೇಲೆ ನೀವು ತಗೊಳ್ಳೋಂಥ ಬೈಕ್ನ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ. ಬ್ರೇಕಿಂಗ್ ನಾಟ್ ಬ್ಯಾಡ್. ಯಾಕೆಂದರೆ ನಾವು ಬ್ರೇಕ್ ಇಡುವಾಗ ಒಂದು ಡೈವ್ ನಮಗೆ ಫೀಲ್ ಆಗುತ್ತೆ. ಸಡನ್ ಬೈಟ್ ನಮಗೆ ಇದರಲ್ಲಿ ಅಷ್ಟೊಂದು ಸಿಗಲ್ಲ, ಸ್ವಲ್ಪ ಹಾರ್ಡ್ ಆಗಿ ಪುಷ್ ಮಾಡಬೇಕಾಗತ್ತೆ. ಬಟ್ ಇದರ ಒಂದು 90-80-90 ಸ್ಪೀಡಿಗೆ ಪರ್ಫೆಕ್ಟ್ ಅಂತಲ್ಲ, ಚೆನ್ನಾಗಿರುವಂಥ ಒಂದು ಬ್ರೇಕಿಂಗ್ ಅಂತ ಹೇಳ್ಬೋದು. ನಮಗೆ ABS ಕೂಡ ಸಿಗ್ತಾ ಇದೆ ಇದರಲ್ಲಿ. ಇದರ ಕಾಂಪಿಟೇಟರ್ಸ್ ಯಾರು ಅಂದರೆ ಹಿಮಾಲಯನ್ ಇದರ ಕಾಂಪಿಟೇಟರ್ ಸದ್ಯಕ್ಕೆ. ಬಟ್ ಹಿಮಾಲಯನ್ ಅದೊಂದು ಬೇರೆ ಬ್ರೀಡ್, ಅದು ಬೇರೆ ತಳಿ ಅದು. ಅಲ್ಲಿ ನಿಮಗೆ ಇದನ್ನು ಅದು ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಹೀರೋ ಎಕ್ಸ್ಪಲ್ಸ್ 400 ಬರ್ತಾ ಇದೆ. ಬಂದಾಗ ಸ್ವಲ್ಪ ಹಿಮಾಲಯನ್ ದಗ ಆಗೋದು ಅಥವಾ ಗಡಗಡ ಅನ್ಸೋದು ಖಂಡಿತ. ಯಾಕೆಂದರೆ ಈ ಬೈಕನ್ನೇ ಹಿಮಾಲಯನಿಗೆ ಕಂಪೇರ್ ಮಾಡಿ ಹೇಳ್ತಾರೆ ಅಂದರೆ ನೀವು ಯೋಚನೆ ಮಾಡಿ 400 ಬಂದಾಗ ಅದರ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅಂತ. ಇದಿಷ್ಟು ಈ ಒಂದು ಎಕ್ಸ್ಪಲ್ಸ್ ಬಗ್ಗೆ. ನಾನು ಪ್ರೈಸ್ನ ಹೇಳಿದ್ದೀನಿ. ಸೊ ನೀವೇನಾದರೂ ಒಂದು 2 ಲಕ್ಷದಿಂದ 2.5 ಲಕ್ಷದ ಒಳಗೆ ಒಂದೊಳ್ಳೆ ಬೈಕ್ನ ನೋಡ್ತಾ ಇದ್ರೆ ಈ ಒಂದು ಬೈಕ್ನ ತಗೊಳ್ಳಿ. ಅಗೇನ್ ಇದರ ಸರ್ವಿಸ್ ಸ್ವಲ್ಪ ಇಶ್ಯೂಸ್ ಇದಾವೆ. ನಿಮಗೆ ಪರಿಚಯ ಇರುವಂಥ ಒಂದು ಜನ ಎಲ್ಲ ಅದರಲ್ಲಿದ್ದರೆ ನೀವು ಆರಾಮ್ಸೆ ಇದು ಮಾಡ್ಬೋದು. ನಾನು ಎಲ್ಲ ಸರ್ವಿಸ್ ಸೆಂಟರ್ಸ್ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆಲ್ಮೋಸ್ಟ್ ಸರ್ವಿಸ್ ಸೆಂಟರ್ಸ್ ಚೆನ್ನಾಗಿಲ್ಲ ಇರೋದು. ಸರ್ವಿಸ್ ಕಾಸ್ಟ್ ಅದನ್ನ ನಾನು ಹೇಳಲೇಬೇಕು. ತುಂಬ ಕಮ್ಮಿ ಇರುವಂಥ ಸರ್ವಿಸ್ ಕಾಸ್ಟ್ ಇರುವಂಥದ್ದು ಬೈಕ್ ಇದು. ನನ್ನ ಹಿಮಾಲಯನ್ ಒಂದು ಸಲನೂ 6-7 ಸಾವಿರದಿಂದ ಕಮ್ಮಿ ಸರ್ವಿಸ್ ಬಿಲ್ಸ್ ನಂಗೆ ಬಂದಿಲ್ಲ. ಸೊ ಇದರ ಸರ್ವಿಸ್ ಬಿಲ್ ಎಷ್ಟು ಅಂತ ಕೇಳಿದಾಗ ನೋಡಿ ನಂಗೆ ಶಾಕ್ ಆಯಿತು. 1,500 1,600 ರೂಪಾಯಿ ಇದರ ಸರ್ವಿಸ್ ಬಿಲ್. ಜಸ್ಟ್ ಇಮ್ಯಾಜಿನ್ ಮಾಡಿ. ಅದು ಕೂಡ ಸೆಕೆಂಡ್ ಸರ್ವಿಸ್, ಫಸ್ಟ್ ಸರ್ವಿಸ್ ಅಲ್ಲ, ಸೆಕೆಂಡ್ ಸರ್ವಿಸ್. ಸೊ ಸರ್ವಿಸ್ ಬಿಲ್ ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿದೆ. ಲೋ ಮೇಂಟೆನೆನ್ಸ್ ಬೈಕ್ ಇದು.
ಬಟ್ ಸರ್ವಿಸ್ ಅಷ್ಟೊಂದು ಚೆನ್ನಾಗಿಲ್ಲ. ಇದಿಷ್ಟು ಈ ಒಂದು ಬೈಕ್ ಬಗ್ಗೆ. ನೀವೇನಾದ್ರೂ ಎಕ್ಸ್ಪಲ್ಸ್ ತಗೊಳ್ಳೋಂತ ಪ್ಲಾನ್ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ತಿಳಿಸಿ. ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತ ಅದನ್ನ ಕ್ಲಿಯರ್ ಮಾಡ್ತೀನಿ, ಕಮೆಂಟ್ ಹಾಕಿ. ಆ್ಯಂಡ್ ನಾನೇನಾದರೂ ಬಿಟ್ಟು ಹೋಗಿದ್ರೆ ಖಂಡಿತ ಅದನ್ನ ಕೂಡ ತಿಳಿಸಿ, ನಾನು ಯಾವ್ಯಾವ ವಿಷಯಗಳನ್ನ ಬಿಟ್ಟು ಹೋದೆ. ಏನಾದ್ರು ಮಿಸ್ ಆಗಿ ಏನಾದ್ರು ಬೇರೆ ರಾಂಗ್ ಆಗಿ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ರು ಕೂಡ ಅದನ್ನು ಕೂಡ ಹೇಳಿ. ನೆಕ್ಸ್ಟ್ ಅದನ್ನ ಕರೆಕ್ಟ್ ಮಾಡ್ಕೊತೀನಿ. ತಪ್ಪು ಮಾಡದಿರೋರು ಯಾರು ಇಲ್ಲ ಅಲ್ಲ. ಆಲ್ಮೋಸ್ಟ್ ನಾನು ಎಲ್ಲಾನು ಕೂಡ ಕವರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ರೀತಿಯಾದಂಥ ವಿಡಿಯೋಗೆ ಮತ್ತಷ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಸ್ ಗೈಸ್, ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ. ನಮಸ್ಕಾರ.